ಆ ಒಂದು ಯೋಜನೆಗಳು ತಂದರಲ್ಲಪ್ಪ. ಬೆಂಗಳೂರು ನಗರ ಮುಂದಿನ 50 ವರ್ಷ ಈಗ ಹೇಳ್ತಾ ಇದಾರಲ್ಲ, ಏನೋ ಬೆಂಗಳೂರು ನಗರ ಬ್ರ್ಯಾಂಡ್ ಮಾಡ್ತೀನಿ ಅದೇನೋ ಹೇಳ್ಕೊಂಡವ್ರಲ್ಲ ಎಲ್ಲ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದೇನೋ ಬೆಂಗಳೂರು ಇದು ವಿಶ್ವಕ್ಕೆ ಮಾದರಿ ಮಾಡ್ತೀವಿ ಅಂತ ಹೇಳ್ತಾ ಇದಿರಲ್ಲಪ್ಪ. ಈಗ ಅವತ್ತು ಮಾಡಿದ್ರಲ್ಲ ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ, ಆ ಬೆಂಗಳೂರು ನಗರ ಮುಂದಿನ 50 ವರ್ಷಕ್ಕೆ ಯಾವ ರೀತಿ ಆಗ್ಬೋದು ಅನ್ನೋದನ್ನ ಕಿಂಚಿತ್ ಯೋಚನೆ ಮಾಡಿದೆ. ಅವತ್ತು ನೀವು ಮಾಡದಂತ ಬೆಂಗಳೂರಿನ ಅಭಿವೃದ್ಧಿ ಇದೆಯಲ್ಲ, ಅದರ ಫಲ ಇವತ್ತು ಬೆಂಗಳೂರಿನ ನಾಗರಿಕರು ಅನುಭವಿಸ್ತಾ ಇರತಕ್ಕಂಥದ್ದು. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಪರಿಸ್ಥಿತಿಗಳನ್ನ ನೋಡಿ ಹಲವಾರು ಯೋಜನೆಗಳನ್ನ ತರಬೇಕು ಅಂತ ಮಾಡಿದ್ದು ನಿಜ. ನಾನು ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಒಂದು ಇನ್ನರ್ ಕೋರ್ ರಿಂಗ್ ರೋಡ್ ಅನ್ನ ಮಾಡಬೇಕು ಅಂತ ಹೇಳಿ ಸುಮಾರು 102 ಕಿಲೋಮೀಟರ್ ಎಲಿವೇಟೆಡ್ ರೋಡ್, ಇನ್ನರ್ ಕೋರ್ ರೋಡ್ ಅನ್ನ ಎಲಿವೇಟೆಡ್ ರೋಡ್ ನ ಮಾಡಬೇಕು ಅಂತ ಹೇಳಿ 2006ರಲ್ಲೇ ತೀರ್ಮಾನ ಮಾಡಿದ್ದೆ. ಇವತ್ತು ಯಾವೊಂದು ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ ನಮ್ಮ ಬ್ಯಾಟರಾಯನಪುರ ಅಂತ ನಮ್ಮ ಮೈಸೂರು ರೋಡ್ನಲ್ಲಿ, ಆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಪಕ್ಕದಲ್ಲಿ ಪ್ಯಾರಲ್ ಅಲ್ಲಿ ಆ ದೇವಸ್ಥಾನದ ಪಕ್ಕದಲ್ಲಿ ಡ್ರೈನೇಜ್ ಮೇಲೆ ಒಂದು ಫ್ಲೈಓವರ್ ಮಾಡಿದೀವಲ್ಲ, ಅದು ಒಂದು ಸಣ್ಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು, ಪೈಲಟ್ ಪ್ರಾಜೆಕ್ಟ್. 142 ಕಿಲೋಮೀಟರ್ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಈ ಒಂದು ಕಾಲುವೆಗಳಿತ್ತಲ್ಲ, ರಾಜಕಾಲುವೆ, ಅದರಲ್ಲಿ ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಅಂತ ಹೇಳಿ ಎಲಿವೇಟೆಡ್ ರೋಡ್ಗಳು ಮಾಡಿ ಸ್ಕೂಟ್ರು, ಆಟೋಗಳು, ಸಣ್ಣ ವೆಹಿಕಲ್ಗಳು, ಕಾರ್ಗಳು ಓಡಾಡೋದಕ್ಕೆ 142 ಕಿಲೋಮೀಟರ್ ಯೋಜನೆ, ಅದನ್ನು ಸಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದವನು. 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದವನು ನಾನೇ. ನಾನು ಇಲ್ಲ ಅಂತ ಎಲ್ಲೂ ಹೇಳಿಲ್ಲಪ್ಪ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ. ನಾನು 100 ಬಾರಿ ಹೇಳಿದ್ದೀನಿ, ನಾನೇ ಮಾಡಿದ ಕಾರ್ಯ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನ ತರಬೇಕು ಅಂತ ಹೊರಟವನು ಅಂತ ನಾನೇ ಹೇಳ್ತಾ ಇದ್ದೀನಿ. ವಿಧಾನಸೌಧ ನಮ್ಮ ಮುಖ್ಯಮಂತ್ರಿಗಳ ಕಚೇರಿ ಕೃಷ್ಣ ಈ ಯೋಜನೆ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ ಅಧಿಕಾರಿಗಳು ಬಿಡದಿ ಭಾಗದ ರೈತರುಗಳು, ಮುಖಂಡರುಗಳು, ಎಲ್ಲಾ ಪಕ್ಷದವರನ್ನು ಕರೆದು 3 ಸಭೆ ಮಾಡಿದ್ದೀನಿ. ಆ 3 ಸಭೆನಲ್ಲಿ ಜನಗಳು ಕೊಟ್ಟಂತ ಅಭಿಪ್ರಾಯಗಳು, ಹೆಣ್ಣು ಮಕ್ಕಳು ಸಹ ಬಂದಿದ್ರು ಆ ಸಂದರ್ಭದಲ್ಲಿ. ಅದೆಲ್ಲ ಇನ್ನೂ ಕೆಲವರು ಬದುಕಿದ್ದಾರೆ, ಅವತ್ತು ಏನು ನಡೆದಿದೆ ಘಟನೆ ಅನ್ನೋದು ನಾನು ಇಲ್ಲಿ ಈಗ ಕತೆ ಕಟ್ಟಬೇಕಾಗಿಲ್ಲ. ನಾನು ಇದೆಲ್ಲ ನಡೆದಿರ್ತಕ್ಕಂಥದ್ದು, ಬದುಕಿದ್ದಾರೆ. ಆ ಸಂದರ್ಭದಲ್ಲಿ ಯಾವೊಂದು ಕೇಂದ್ರ ಸರ್ಕಾರ SEZ ಒಂದು ಆಕ್ಟ್ ಅನ್ನ ತಂದರು 2005. ಎಲ್ಲಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ ಕೇಂದ್ರ ಸರ್ಕಾರ. ಅವತ್ತು ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದು SEZ ಜಾರಿಗೆ ತರಲಿಕ್ಕೆ ಇನ್ನು 2 ತಿಂಗಳಲ್ಲಿ ನಿಮ್ಮ ಪ್ರಸ್ತಾವನೆಗಳನ್ನು ಕೊಡಬೇಕು ಅಂತ ಹೇಳಿ ಇಡೀ ದೇಶದ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು, ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರ ಹಿನ್ನೆಲೆಯಲ್ಲಿ ಕೆಲವು ಅಧಿಕಾರಿಗಳು ಸಭೆಗಳು ಮಾಡಿದ್ ನಿಜ, ನನ್ನ ಅಧ್ಯಕ್ಷತೆಯಲ್ಲಿ ಸಭೆಗಳು ನಡೆದಿದೆ. ಅದೆಲ್ಲ ಡಾಕ್ಯುಮೆಂಟ್ ಇರ್ತದೆ, ಅದೆಲ್ಲ ಸಭೆಗಳಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 5 ಟೌನ್ಶಿಪ್ ಮಾಡ್ತಕ್ಕಂಥದ್ದು ಒಂದು ಚರ್ಚೆಗಳಿಗೆ ಬಂತು, ಚರ್ಚೆ ಹಂತದಲ್ಲಿ ಇತ್ತು. ಆ 5 ಟೌನ್ಶಿಪ್ಗಳಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಬಿಡದಿ ಹತ್ರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳನ್ನ ಅಧಿಕಾರಿಗಳ ಮಟ್ಟದಲ್ಲಿ ಏನು ಚರ್ಚೆಗಳಾಗಿದ್ವು, ಅದರ ಮೇಲೆ ನಾನು ನಮ್ಮ ಮುಖ್ಯಮಂತ್ರಿ ಕಚೇರಿಗೆ ನನಗೆ ಮತ ಕೊಟ್ಟಂತ ಜನರನ್ನ ಕರೆದಿದ್ದು. ನಾನು ಜನಗಳನ್ನು ಏಕಾಏಕಿ ಎತ್ತು ಹೊರಗಾಕಬೇಕು ಅಂತ ಮಾಡಿದಂತ ಕಾರ್ಯಕ್ರಮ ಅಲ್ಲಪ್ಪ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ. ಈಗ ನೀವು ಮಾಡ್ತಿರೋದೇನು, ಮೊದಲನೇ ನೋಟಿಫಿಕೇಶನ್ ಮಾಡೋದಕ್ಕಿಂತ ಮುಂಚೆ 20 ಜನ ರೈತರನ್ನ ವಿಧಾನಸೌಧಕ್ಕೆ ಕರೆಸ್ಕೊಳ್ಳಿಲ್ಲ. ನೀವು ಕರೆಸ್ಕೊಂಡಿದ್ದೆಲ್ಲಿಗೆ? ಸರ್ಕಾರದಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಟ್ಟಿದಿರಲ್ಲಪ್ಪ. ಒಂದು
ನ್ಯಾಷನಲ್ ಎಂಥ ಸ್ಕೂಲ್ ಅದು? ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಏನು ಪಾಪ ಜನಕ್ಕೆ ಚಾರಿಟಿ ಎಜುಕೇಶನ್ ಕೊಡ್ತಾ ಇರೋದು, ಅಲ್ಲಿ ಫ್ರೀ ಎಜುಕೇಶನ್ ಕೊಡ್ತಾವ್ರೆ. ಸರ್ಕಾರಿ ದಾಖಲೆಗಳನ್ನು ತಿದ್ದಿ ಇದನ್ನ ಕದ್ದು ಅವನ್ನೆಲ್ಲ ದಾಖಲೆ ಮಿಸ್ಸಿಂಗು ಅಂತ ಹೇಳಿ ಒಬ್ಬ ರಿಟೈರ್ಡ್ ಅಧಿಕಾರಿ ಒಂದು 100 ಬಾರಿ ನನ್ನ ಹತ್ರ ಬಂದರು. ಪಾಪ ಬೀದಿಗೆ ತಗೊಂಡು ನಿಲ್ಸಿದಾರಲ್ಲಪ್ಪ, ಆ ಕೆಲಸ ನಾನು ಬಿಡದಿ ರೈತರು ಮಾಡಕ್ ಹೊರಟಿರ್ಲಿಲ್ಲ.